ದಿಲೀಪುರ್ ಈಗ ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಅವರು ಹಂಗೆ ಹಿಂಗೆ ದೇಶದ ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾರೆ, ಆಂತರಿಕ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಹಾಳಾಗ್ತಿದೆ ಅಂತ ಹೇಳ್ತೀರಿ. ಎಲ್ಲಿ ಬಾಂಬ್ ಹಾಕಿದ್ದಾರೆ, ಎಲ್ಲಾದರೂ ಯಾರಾದರೂ ಮನೆ ಕಲ್ಲು ಹೊಡೆದಿದ್ದಾರಾ? ಅದು ಉದಾಹರಣೆ ನನಗೆ ಜನರು ಸತ್ಯ ಗೊತ್ತಾಗಬೇಕು ನನಗೆ. ನಾನೇನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ಹೇಳೋ ಪ್ರಶ್ನೆ ಆಗಿದೆ, ಪರವಾಗಿ ಮಾತಾಡ್ತಿಲ್ಲ. ಓಕೆ, ಈಗ ಅಕ್ರಮ ವಲಸಿಗ ಬಂದಾದ್ಮೇಲೆ ಈಗ ಅವ್ನು ಬಾಂಬ್ ಹಾಕ್ತಾ ಅನ್ಕೊಳ್ಳಿ, ಉದಾಹರಣೆ ಯಾವ್ದೋ ಒಂದು ಕಳ್ತನ ಮಾಡ್ದ ಅನ್ಕೊಳ್ಳಿ, ಯಾವ್ದೋ ಒಂದು ಸುಲಿಗೆ ಮಾಡ್ದ, ಮರ್ಡರ್ ಮಾಡ್ದ, ಹೆಂಗ್ ಕಂಡು ಹಿಡಿಯಕ್ಕಾಗತ್ತೆ ಸರ್ ಅವನ್ನ? ಅವನ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಅವನ ಹತ್ರ ರೇಷನ್ ಕಾರ್ಡ್ ಇಲ್ಲ, ಅವ್ನು ಹೆಂಗ್ ಚೆಕ್ ಮಾಡೋದು? ಅವನೊಂದು ಫಿಂಗರ್ ಐಡೆಂಟಿಫಿಕೇಶನ್ ಇಲ್ಲ ನಮ್ಮಲ್ಲಿ. ಕೊಲೆ ಮಾಡ್ದ ಅಂದ್ರೆ ಗೊತ್ತಾಗಲ್ಲ ಸರ್. ಸೊ ಅತಿ ಹೆಚ್ಚು ಬೆಂಗಳೂರಲ್ಲಿ ಕಳ್ತನ ಆಗ್ತಾ ಇರ್ತಕ್ಕಂಥದ್ದು ಇಂಥವ್ರಿಂದಲೇನೆ ಸರ್. ಇನ್ನೊಂದು, ಈಗ ನಮ್ಮ ಸುಪ್ರೀಂ ಕೋರ್ಟ್ನ ವಕೀಲರು ಹೇಳ್ತಾ ಇದ್ರು, ಸೊ ಈ ನೈತಿಕ ಪೊಲೀಸ್ಗಿರಿ ಮಾಡಬಾರ್ದು, ಮತ್ತೊಂದು ಎಂತಕ್ಕೆ ಮಾಡ್ತಾ ಇದ್ರು. ಓಕೆ, ಅವ್ರು ಲೀಗಲ್ ಟರ್ಮ್ಸ್ ನಲ್ಲಿ ಹೇಳ್ತಿದ್ದಾರೆ, ಯಾರು ಕೇಳಬಾರ್ದು, ಸರ್ಕಾರನೇ ಕೇಳಬೇಕು ಅಂತ ಹೇಳಿ. ಅವ್ರು ಕೇಳ್ತಕ್ಕಂಥ ಒಂದು ವರ್ಷನೂ ಸರಿ ಇದೆ. ರಾಜ್ಯ ಸರ್ಕಾರನೇ ಅವ್ರನ್ನ ಪೋಷಿಸ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಗೊತ್ತಿದ್ರು ತುಂಬಾ ಬಾರಿ ಮೀಡಿಯಾದಲ್ಲೇನೆ ತುಂಬಾ ಮೀಡಿಯಾಗಳು ಬಂದಿದೆ ಸರ್. ಬೆಂಗಳೂರಿನಲ್ಲಿ 5 ಲಕ್ಷ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಏರಿಯಾಗಳು ಸಮೇತ ತೋರಿಸಿದ್ದಾರೆ ಸರ್ ಮೀಡಿಯಾಗಳು. ಆ ಜಾಗಕ್ಕೆ ಹೋಗೋದಲ್ಲ, ಅವ್ರನ್ನ ಕೇಳ್ತಕ್ಕಂಥ ಪ್ರಶ್ನೆನೂ ಮಾಡಿಲ್ಲ. ಇವತ್ತು ಇನ್ನೊಂದು ಸರ್, ನಾವು ಪೊಲೀಸ್ ಇಲಾಖೆನ ತಪ್ಪೋರಿಸಬಾರ್ದು. ಪೊಲೀಸ್ ಇಲಾಖೆ ಗೊತ್ತು ಸರ್, ಇಂತಿಂತ ಜಾಗದಲ್ಲಿ ಇಂತಿಂತವರೇ ವಾಸ ಮಾಡ್ತಿದ್ದಾನೆ ಅಂತ ಗೊತ್ತು. ನಾವು ಆ ಜಾಗಕ್ಕೆ ಹೋಗಿ ಕೇಳಿದೀವಿ ಸರ್. ಯಾಕೆಂದ್ರೆ ನಮ್ಮ ಬಿಜೆಪಿಯಿಂದ ಒಂದು ಜಿಲ್ಲಾ ಮಟ್ಟದ ಒಂದು ತಂಡ ಮಾಡಿದ್ದಾರೆ, ಇಲ್ಲಿ ಪೊಲೀಸ್ ಇಲಾಖೆ ಬಂದಿದ್ರು. ಹೌದು ಸರ್, ಬಂದಿದ್ರು, ಡಾಕ್ಯುಮೆಂಟ್ಸ್ ನೋಡಿದ್ರು, ಚೆಕ್ ಮಾಡಿದ್ರು, 2 ಬಾರಿ. ಪೊಲೀಸ್ ಇಲಾಖೆ ಗೊತ್ತು ಸರ್. ಇವತ್ತು ಪರಮೇಶ್ವರ್ ನೆನೆ ಮಾತಾಡಿದಾರಲ್ಲ, ಇಷ್ಟೊತ್ತು ಲಿಸ್ಟ್ ಹೋಗಿರುತ್ತೆ ಪರಮೇಶ್ವರ್ ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಅಂತೇಳಿ. ಸೊ ಆ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಇದೆ. ಆದ್ರೆ ಪೊಲೀಸ್ ಇಲಾಖೆಗೆ ಕೈಗೆ ಶಕ್ತಿ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಸರ್ ಅಲ್ಲಿ ಎಲ್ಲಿಂದ ಬರ್ತಾ ಇದ್ದಾರೆ? ಪಶ್ಚಿಮ ಬಂಗಾಳ, ಅಲ್ಲಿ ಬೇಲಿ ಎಷ್ಟು ಹಾಕಿದ್ದಾರೆ ಸರ್ ನೀವು? 50-60 ಕಿಲೋಮೀಟರ್ ಅಷ್ಟೇ ಫೆನ್ಸಿಂಗ್ ಹಾಕಿರೋದಲ್ಲಿ, 1000 ಕಿಲೋಮೀಟರ್ ಗಡಿ ಇದೆ ಅಲ್ಲಿ. ಒಂದ್ ನಿಮಿಷ ಸರ್, ಅಮಿತ್ ಶಾ ಅವರು ಮಮತಾ ಬ್ಯಾನರ್ಜಿ ಹೆದರ್ಕೊಳ್ತಿದ್ದಾರಂತೆ, ಅಲ್ಲಿ ಅಲ್ಲಾಡ್ಸಕ್ ಆಗ್ತಾ ಇಲ್ಲ ನಿಮಗೆ ಸರ್. ನೋಡಿ, ನಾನು ಹೇಳದ್ ಕೇಳಿ ಸರ್. ಪಶ್ಚಿಮ ಬಂಗಾಳ ಮತ್ತೆ ಬಾಂಗ್ಲಾದೇಶದ ಮಧ್ಯದಲ್ಲಿರ್ತಕ್ಕಂಥ ಬಾರ್ಡರ್, ಮತ್ತೆ ಪಾಕಿಸ್ತಾನ ಮತ್ತೆ ಭಾರತ ಮಧ್ಯದಲ್ಲಿರ್ತಕ್ಕಂಥ ಬಾರ್ಡರ್, 2 ಬಾರ್ಡರ್ ಸರ್. ಈ ಪಾಕಿಸ್ತಾನ ಮತ್ತೆ ಭಾರತದ ಮಧ್ಯದಲ್ಲಿರ್ತಕ್ಕಂಥ ಸುಮಾರು 2400 ಕಿಲೋಮೀಟರ್ ಬಾರ್ಡರ್ಗೆ ನಮ್ಮಲ್ಲಿ ಗೋಲ್ಡನ್ ಲೈನ್ ಅಂತ ಹೇಳಿ ಒಂದು ಫೆನ್ಸಿಂಗ್ ಆಗಿದೆ. ನೀವು ನೋಡಿದಿರಾ ಅನ್ಸುತ್ತೆ. ಸ್ಯಾಟಲೈಟ್ ಅಲ್ಲೂ ಸಹ ಲೈನ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಒಂದು ಸಣ್ಣ ವ್ಯಕ್ತಿ ಹೋದ್ರೂ ಸಹ ಕ್ಲಿಯರ್ ಆಗಿ ಅರ್ಥ ಆಗತ್ತರ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದನ್ನ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಸೊ ಅದೇ ರೀತಿ ಫೆನ್ಸಿಂಗ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಇದೇ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ರು, 7 ಬಾರಿ ಪತ್ರ ಬರ್ತಿದ್ದೀನಿ ನಾನು, ನನಗೆ ಜಾಗ ಬಿಡ್ಕೊಂಡು ಕೊಡಿ ಅಂತ ಹೇಳಿ. ಸುಮಾರು 450 ಕಿಲೋಮೀಟರ್ ಜಾಗವನ್ನ ಬಿಡ್ಕೊಂಡು ಕೊಡ್ಲಿಕ್ಕೆ ಇವತ್ತು ಸಹ ರೆಡಿ ಇಲ್ಲ ಸರ್. ನೋಡಿ ಸರ್, ಇವತ್ತು ರಾಜ್ಯ ಸರ್ಕಾರವನ್ನ ಅರ್ಥ ಆಯ್ತು. ಇವತ್ತು ಕರ್ನಾಟಕದಲ್ಲಿ ಯಾವ್ದಾದ್ರು ಕೇಂದ್ರ ಸರ್ಕಾರದ ಯೋಜನೆ ಮಾಡಬೇಕು ಅಂತಂದ್ರೆ, ಉದಾಹರಣೆಗೆ ಒಂದು HAL ಕಂಪನಿ ಸ್ಟಾರ್ಟ್ ಮಾಡಿದ್ರು ಸರ್. ಉದಾಹರಣೆಗೆ ಯಾವ್ದಾದ್ರು ಒಂದು ಏರ್ಪೋರ್ಟ್ ಸ್ಟಾರ್ಟ್ ಮಾಡ್ತಾರೆ, ಜಾಗವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ, ಕೊಡಬೇಕು. ರಾಜ್ಯ ಸರ್ಕಾರ ನಾನು ಕೊಡದೇ ಇಲ್ಲ, ನೀವು ಇಲ್ಲಿ ಮಾಡಬೇಡಿ ಅಂತಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಅದಾದ್ಮೇಲೆ ನೆಕ್ಸ್ಟ್, ಅದಾದ್ಮೇಲೆ ಕಾನೂನು ವಿರುದ್ಧವಾಗಿ ಹೈಕೋರ್ಟ್ ಆರ್ಡರ್ ಮೇಲೆ ಹೋಗ್ತಕ್ಕಂಥದ್ದು. ಹೈಕೋರ್ಟ್ ಯಾಕೆ ಹೇಳ್ತು ಸರ್? ಕೋಲ್ಕತ್ತಾ ಹೈಕೋರ್ಟ್ ಮಾರ್ಚ್ 31ನೇ ತಾರೀಕು ಒಳಗಡೆ ನೀವು ಜಾಗ ಬಿಡ್ಕೊಂಡು ಕೊಡ್ಲೇಬೇಕು ಅಂತ ಹೇಳಿದೆ ಕೋಲ್ಕತ್ತಾ ಹೈಕೋರ್ಟ್ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ. ಆದ್ರಿಂದ ಇವತ್ತು ನಾವು ಅದನ್ನ ಮಾಡ್ತೀವಿ. ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಸರ್, ನಮಗೆ ಗೊತ್ತಿದೆ ಯಾವ ರೀತಿ ಕಾನೂನುಗಳ ಮುಖಾಂತರ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಆ 450 ಕಿಲೋಮೀಟರ್ ನಾರ್ತ್ ಪರಗಣ ಮತ್ತೆ ಮುರ್ಷಿದಾಬಾದ್ ಮಧ್ಯದಲ್ಲಿ ತಂತಿ ಬೇಲಿ ಆಗ್ತಕ್ಕಂಥ ಸತ್ಯ ಮಾಡ್ತೀವಿ ಸರ್. 12 ವರ್ಷ ಬೇಕಾಯ್ತಾ ಸರ್? ಇನ್ನೊಂದು ಪಾಯಿಂಟ್ ಸರ್, ಇವತ್ತು ನಾವು ರಾಜ್ಯ ಸರ್ಕಾರ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದೀವಿ ಸರ್. ರಾಜ್ಯ ಸರ್ಕಾರ ಪೊಲೀಸ್ನವರು ಅವ್ರ ಕರ್ತವ್ಯ ಮಾಡ್ತಿದಾರ ಅಂತ, ಬದುಕಿದಾರ ಅಂತ ಹೇಳಿ ಸರ್. ನೋಡಿ, ಇವತ್ತು ಡ್ರಗ್ಸ್ ಇಲಾಖೆ, ಡ್ರಗ್ಸ್ ಮೊನ್ನೆ ಒಂದು ರೈಡ್ ಆಗುತ್ತೆ ಸರ್ ಮೈಸೂರಿನಲ್ಲಿ. ಯಾರು ಸರ್ ಮಾಡಿದ್ದು? FBI ಅಧಿಕಾರಿಗಳು ಪಕ್ಕದ ರಾಜ್ಯದಿಂದ ಬಂದು ಮಾಡಿದ್ರು. ಸುಮಾರು 3 ತಿಂಗಳಿಂದ ಮೈಸೂರಿನಲ್ಲಿ ಇನ್ನೊಂದು ಆಯ್ತು, ಫ್ಯಾಕ್ಟರಿ ಆಯ್ತು, ಪಕ್ಕದ ರಾಜ್ಯದಿಂದ ಮಾಡಿದ್ರು. ಗುಜರಾತ್ ATS ನವರು ಬಂದು ಇಲ್ಲಿ ಟೆರರಿಸ್ಟ್ ಗಳನ್ನ ಹಿಡಿದ್ರು. ರನ್ಯಾರವನ್ನ ಪಕ್ಕದ ರಾಜ್ಯದವರು ಇಡಬೇಕು, ವೀರೇಂದ್ರ ಪಪ್ಪಿಯನ್ನ ಬಂದು ಪಕ್ಕದ ರಾಜ್ಯದವರು ಇಡಬೇಕು. ಇವ್ರಿಗೆ ಸುಮ್ಮನೆ ಇವ್ರೇನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಅವರು ಅಥವಾ ಇನ್ನೊಬ್ಬ ಅಥವಾ ಆಮ್ ಆದ್ಮಿಯವನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನ್ ಪೋಸ್ಟ್ ಆಗ್ತಾ ಅಂತೇಳಿ ನೋಡ್ಕೊಂಡು ಕುತ್ಕೊಳ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ವಹಿಸ್ಬಿಟ್ಟಿದೆ. ಪೊಲೀಸರು ಅಷ್ಟು ಮಾತ್ರ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ಲಾ ಅಂಡ್ ಆರ್ಡರ್ ಸರಿಪಡಿಸ್ತಕ್ಕಂಥ ಹೌದು. ಈಗ ದೇಶದ ಬಗ್ಗೆ, ದೇಶದ ಕಾಳಜಿ ಬಗ್ಗೆ ಕೇಂದ್ರ ಸರ್ಕಾರ, ಬಿಜೆಪಿ ನಾಯಕರು ಭಾಷಣ ಮಾಡೋದು ನಾವು ನೋಡಿದ್ದೇವೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಹೇಳ್ತಾ ಇದ್ದಾರೆ ಅವರು ಭೂಮಿ ಕೊಡ್ತಾ ಇಲ್ಲ ಅಂತ ಹೇಳಿ. ಸರ್, ನೀವು ಅಷ್ಟೆಲ್ಲ ಹೋಗ್ಬೇಡಿ. 2 ವರ್ಷ ಒತ್ತಿ ಉರಿತು ಮಣಿಪುರ. ಇವತ್ತಿಗೂ ಆರ್ಸಕ್ಕೆ ಈಗ ನೆನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಹಾಕೊಂಡು ಕೂತವ್ರೆ. ಕೇಂದ್ರಾಡಳಿತ ಪ್ರದೇಶ ಮಾಡಿ ಕೂಡ್ಸಿದ್ರು, ರಾಷ್ಟ್ರಪತಿ ಆಳ್ವಿಕೆ ಹೇಳಿದ್ರು. ಅದು ಯಾರಪ್ಪ ಸರ್ಕಾರ ನಡೆಸ್ತವ್ರು? ಬಿಜೆಪಿ ಅವ್ರೆ. ಅಲ್ಲೆಲ್ಲಿ ಹೋಗಿತ್ತು ಇವ್ರ ಕಾನೂನು? ಅಲ್ಲಿ ಮಯನ್ಮಾರ್ ಬಾರ್ಡರ್ ಅಲ್ಲಿ 1400 ಕಿಲೋಮೀಟರ್ ಇವತ್ತು ಫೆನ್ಸಿಂಗ್ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಇವ್ರದೇ ಬಿಜೆಪಿ ಸರ್ಕಾರ ಐತಲ್ಲ, ಅಲ್ಲಿ ಯಾಕೆ ಮಾಡಕ್ಕಾಗಿಲ್ಲ? ಇವತ್ತು ನಾನು ಹೇಳ್ತೀನಿ, ನೀವು ಮಾತಾಡೋ ಕೂತಿದ್ವಲ್ರಿ, ನಾವು ಮಾತಾಡ್ತೀನಿ, ನನ್ನ ಮಂಡನೆ ಮಾಡತ್ತ ಸುಮ್ಮನೆ. ಇವತ್ತು ಎಷ್ಟು ದೇಶ ಹೀನಾಯ ಸ್ಥಿತಿಗೆ ಹೋಗಿದೆ ಅಂದ್ರೆ ಅಂಡರ್ ಮೋದಿ ಗವರ್ನೆನ್ಸ್
ಇವತ್ತು ಮಯನ್ಮಾರ್ ಅವರು ಇಂಡಿಯನ್ಸ್ 300 ಜನ ಹುಡುಗರನ್ನ ನಾವು ಏನೋ ಉದ್ಯೋಗ ಕೊಡ್ತೀವಿ ಅಂದ್ಬಿಟ್ಟು ಥೈಲ್ಯಾಂಡ್ ಮುಖಾಂತರ ಮಯನ್ಮಾರ್ ಗೌರ್ಮೆಂಟ್ ಅಲ್ಲಿ ಡಿಫೆನ್ಸ್ ಅವರು ಕಾರ್ಡ್ ಒಳಗೆ ಇಟ್ಕೊಂಡು ಅವ್ರನ್ನ ಇಲ್ಲಿಗೆ ಏನು ಸೈಬರ್ ಫ್ರಾಡ್ ಮಾಡೋದಕ್ಕೆ ಬಳಸ್ಕೋತಾರೆ. ಅಂತ ಜನರುಗಳ ಮೇಲೆ ಮೋದಿ ಅವ್ರು ಏನು ಆಕ್ಷನ್ ತಗೊಳ್ಳಲ್ಲ. ಪಾಪ ಅಲ್ಲಿ ಏರೋಪ್ಲೇನ್ ಕಳಿಸ್ಬಿಟ್ಟು ಕರ್ಕ ಬಂದಿದ್ದು ಒಂದೇ, ಇವ್ರದ್ದು 56 ಇಂಚಿನ ಎದೆ ತಾಕತ್ತು. ಅದೇ ಟ್ರಂಪ್ ವೆನಿಜುಲಾ ಒಂದು ತಪ್ಪು ಮಾಡಿದ್ರೆ ಆ ಪ್ರೆಸಿಡೆಂಟೇ ಎತ್ತಾಕ ಬರ್ತಾರೆ. ಇವರು ಅದೇ ಮಯನ್ಮಾರ್ಗೆ ಇವರೇ ರಸ್ತೆ ಮಾಡ್ಕೊಡ್ತಾರೆ, ಥೈಲ್ಯಾಂಡ್ ಮುಖಾಂತರ ಇವರೇ ದುಡ್ಡು ಕೊಡ್ತಾರೆ, ಇವರೇ ಕೋವಿಡ್ಗೆ ವ್ಯಾಕ್ಸಿನ್ ಕೊಡ್ತಾರೆ, ಎಲ್ಲಾ ಮಾಡ್ಬಿಟ್ಟು ಇವತ್ತು ಅವ್ರೇ ಎದ್ರುಕೊಂಡು ಅವ್ರ ಮುಂದೆ ಎದ್ರುಕೊಂಡು ಕೈ ಕೊಟ್ಕೊಂಡು ಕೂತವ್ರೆ. 300 ಜನ ಒತ್ತೆಯಾಗಿ ಇಟ್ಕೊಂಡ ಮೇಲೆ ಇವ್ರು ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ಳಿಲ್ಲ. ಇವತ್ತು ಹಿಂದೆ ಭಾರತ ಅಮೆರಿಕನ ಎದುರಿಸಿತ್ತು, ಭಾರತ ಅವತ್ತು ಬಾಂಗ್ಲಾದೇಶ ಎದುರಿಸಿತ್ತು. ಇವತ್ತು ಭಾರತ ಪಕ್ಕ ಇರೋ ಮಯನ್ಮಾರ್ಗೆ ಎದುರ್ಕ ಕೂತೈತೆ, ಪಕ್ಕದಲ್ಲಿರೋ ಬಾಂಗ್ಲಾದೇಶಕ್ಕೆ ಎದುರ್ಕೊಂಡು ಕೂತೈತೆ, ಪಕ್ಕದಲ್ಲಿರೋ ಶ್ರೀಲಂಕಾಕ್ಕೆ ಎದುರ್ಕ ಕೂತೈತೆ. ಅಂತ ವಿದೇಶ ನೀತಿಗಳನ್ನ ಮಾಡಿಕೊಂಡು ನೀವು ಅದಾನಿ ಮಾತಾಡೋದ್ಬಿಟ್ರೆ ಇದೇ ಅದಾನಿ ಕರ್ಕೊಂಡು ಹೋಗಿ ಎಲ್ಲ ಬಿಸ್ನೆಸ್ ಮಾಡಕ್ ಹೋಗಿ ಇವತ್ತು ಇದೇ ಅದಾನಿ ಕರ್ಕೊಂಡು ನೋಡ್ರಿ, ಅದಾನಿ ಕರ್ಕೊಂಡು ಅವ್ರ ಜೊತೆ ಎಲ್ಲ ಬಿಸ್ನೆಸ್ ಮಾಡಿಕೊಂಡು ಬಿಸ್ನೆಸ್ಗೆ ಈಡಾಗಿ ದೇಶನ ಬಲಿ ಕೊಡ್ತಾ ಇದ್ದಾರೆ. ಇದೇ ಅದಾನಿ ಕರ್ಕೊಂಡು ಅಕ್ಕಪಕ್ಕ ದೇಶಗಳಲ್ಲಿ ಬಿಸ್ನೆಸ್ ಮಾಡಿಕೊಂಡು ಈ ದೇಶನ ಬಲಿ ಅಂದ್ರೆ ಸರ್ ಈಗ ನರೇಂದ್ರ ಮೋದಿ ಅವರು ಅಂದ್ರೆ ಅಕ್ರಮ ಮೋದಿ ಅವರ ವಿಫಲತೆಯಿಂದ ಪಾಕಿಸ್ತಾನ ಮತ್ತೆ ಈಸ್ಟ್ ಪಾಕಿಸ್ತಾನ ಅಂತ ಮಾಡ್ಕೋತು ಇವತ್ತು ಬಾಂಗ್ಲಾದೇಶ ಅಂತ ಹೆಸರಿರ್ಬೋದು, ಅದು ಈಸ್ಟ್ ಪಾಕಿಸ್ತಾನನೇ. ಇವತ್ತು ಪಾಕಿಸ್ತಾನದ ಕಂಟ್ರೋಲ್ ಅಲ್ಲ ಇದೆ ಇವತ್ತು ಬಾಂಗ್ಲಾದೇಶ. ಅದೆಲ್ಲ ಆಗಿದ್ದು ಯಾಕೆಂದ್ರೆ ಇವರ ಯಾವ ಮೋದಿ ಅವರು ಕರ್ಕೊಂಡೋಗಿ ಅದಾನಿ ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡಕ್ ಹೋಗಿ ಆ ದೇಶದ ಕಂಟ್ರೋಲ್ ಕಳ್ಕೊಂಡ್ರು. ಇವತ್ತು ನೀವು ಹೇಳ್ತಾ ಇರೋದು ಅಲ್ಲ ಇದ್ರ ಮೇಲೆ ಸರ್ ವೀಕ್ನೆಸ್ ಅಂತ ನಾನು ಅಲ್ಲ, ಇದ್ರ ಮೇಲೆ ಬಿಜೆಪಿ ರಾಜಕೀಯ ಲಾಭ ಸರ್, ರಾಜಕೀಯ ಲಾಭ ಆಗ್ತಾ ಇದೆ ಅಂತ ನೋಡಿ ಸರ್. ಯಾರಿಗೆ ಕೊಟ್ಟಿದ್ದೀವಿ, ಯಾರು ಕೊಟ್ಟಿದ್ದೀವಿ, ಇದೇ ಬಿಜೆಪಿ ಅವರು ಕೊಟ್ಟಿದ್ದೀವಿ. ಇವತ್ತು ತಾಳಿ ಸರ್, ಇವತ್ತು ನ್ಯಾಯಾಂಗ ಇಲಾಖೆ ಯಾರ ಕತೆ ಇದೆ ಏನ್ ಮಾಡ್ತಾರೆ. ಇವತ್ತು ಟನ್ ಗಟ್ಲೆ ಗಾಂಜಾ ತಂದ್ರು ಯಾಕೆ ಶಿಕ್ಷೆ ಪ್ರಮಾಣ ಅಷ್ಟೇ ಇದೆ, ಯಾಕೆ ಇವರು ಇದ್ ಮಾಡಿಲ್ಲ. ಜಾಸ್ತಿ ಮಾಡಕ್ ಬರ್ತೀನಿ ದಿಲೀಪ್ ಅವರ ಬರ್ತೀನಿ ನಾನು.